ಅದು ಪಬ್ಲಿಕ್ ಅಂದ್ಮೇಲೆ ಎಲ್ಲರಿಗೂ ರೂಲ್ಸ್ ಒಂದೇ ಅಲ್ವಾ. ಬಿಸಿನೂ ಮುಟ್ಟಾಕೈತಲ್ಲ, ಈ ಕಡೆ ತಣ್ಣೀರು ಮುಟ್ಟಾಕಲ್ಲ. ಹಂಗಾಗಿದ್ ನಮ್ಮ ಪರಿಸ್ಥಿತಿ ಸರ್. ಮುಂದ್ಗಡೆ ಕಳಿಸ್ಬಿಡ್ತಾರೆ, ಅದೇನು ಹೇಳ್ತಾರಲ್ಲ, ಅದೇ ಮಗನು ಚೀಟಿ ತೊಟ್ಲನ್ನು ತೂಗ್ತಾರೆ ಅನ್ನಂಗೆ ಹಂಗಾಗಿರೋದು. ಬೆಳಿಗ್ಗೆ 9 ಗಂಟೆ ಬಂದು ಸರ್, ಇನ್ನೂ ₹1 ಬೋಣಿ ಮಾಡಿಲ್ಲ. ಆಟೋಗಳ ಹಿಂದೆ ಜಾಹೀರಾತು ಪ್ರತಿಯನ್ನ ಅಂಟಿಸಿದ್ರೆ RTO ಅಧಿಕಾರಿಗಳು ಆಟೋ ಚಾಲಕರಿಗೆ ಬಿಸಿಯನ್ನ ಮುಟ್ಟಿಸ್ತಾ ಇದ್ದಾರೆ, ಫೈನ್ ಅನ್ನ ಹಾಕ್ತಿದ್ದಾರೆ. ಆಟೋ ಚಾಲಕರು ನಮ್ಮೊಂದಿಗಿದ್ದಾರೆ, ಅವ್ರನ್ನ ನೇರವಾಗಿ ಮಾತನಾಡ್ಸೋಣ. ಸರ್, ಏನ್ ಹೇಳ್ತೀರಾ? RTO ಅಧಿಕಾರಿಗಳು ಫೈನ್ ಹಾಕ್ತಿದ್ದಾರೆ. ಅಧಿಕಾರಿಗಳು ಅವ್ರು ಹಿಡಿತಾ ಇರೋದೇನು ತಪ್ಪು ಅಂತ ನಾವ್ ಹೇಳ್ತಾ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಏನ್ ಗೊತ್ತಾ, ಕೆಲವರು ಅಡ್ವರ್ಟೈಸ್ಮೆಂಟ್ ಟಾಪ್ಗಳನ್ನ ಅವ್ರು ಬ್ಯಾನ್ ಮಾಡಬೇಕು. ಈಗ ಬಸ್ಗಳಿಗೆ ಒಂದು ರೂಲ್ಸು, ಆಟೋದವ್ರಿಗೆ ಒಂದು ರೂಲ್ಸು, ಕಾರ್ನವ್ರಿಗೆ ಒಂದು ರೂಲ್ಸ್ ಅಂತ ಮಾಡೋದು. ಅದು ಪಬ್ಲಿಕ್ ಅಂದ್ಮೇಲೆ ಎಲ್ಲರಿಗೂ ರೂಲ್ಸ್ ಒಂದೇ ಅಲ್ವಾ. ಈಗ ಆಟೋದವರೇ ಕಂಡು ಮಾಡ್ತಾ ಇದ್ರೆ ಇರ್ದಿಲ್ವಾ BMTC ಇರ್ತಾರೆ. ಯಾಕಂದ್ರೆ ಅವ್ರು ಸರ್ಕಾರದ ಗಾಡಿನ ನಮ್ದಂಗಾರು ಕೊಡಲ್ವಾ. ಸರ್ಕಾರಕ್ಕೆ ನಾವು ಏನು ಹೆಲ್ಪ್ ಮಾಡೋದಿಲ್ಲ ಸರ್. ಅವರೇ ಬಂದ್ರೆ ಸರ್ಕಾರದವ್ರ ಗಾಡಿ ಅಂತಾನೆ ಅವ್ರಿಗೆ ಮಾತ್ರ ಹೆಂಗಾರು ರೂಲ್ಸ್ ಆಗ್ಬೋದು, ಆಟೋದವ್ರಿಗೆ ಮಾತ್ರ ಇದೆನಾ? ಯಾಕಂದ್ರೆ ನಮ್ಮಂತ ಬಡಪಾಯಿಗಳು ನಾವು. ಈಗ ನಾವು ₹10 ದುಡಿಯೋಕೆ ಅನ್ಬತ್ತೀವಿ, ₹400 ಗಾಡಿ ಕಲೆಕ್ಷನ್ ಕೊಟ್ಟು ಗ್ಯಾಸ್ ಓಡಿಸಿ ನಾವು ಜೀವನ ಮಾಡಬೇಕು. ಈಗ ನೋಡಿ ಪಾಪ ಒಬ್ರು ಓನರು, ಒಬ್ರು ಲೇಡೀಸ್ ಗಾಡಿದು, ಅವರು ಹೇಳಿದ್ರೆ ಸರ್ ನಮ್ಮ ಬಡತನದಲ್ಲಿ ಇದ್ದೀವಿ, ಸ್ವಲ್ಪ ಮಾಡಿಸ್ಕೊಡ್ತೀವಿ ರೀ, ಈಗ ಅವ್ರು ಮಾಡಿಸ್ತೀನಿ ಅಂದ್ರೆ ಒಂದು 10ರಿಂದ ಒಂದು ₹15,000 ಗಂಟೆ ಬೇಕು. ಸಿಂಪಲ್ ಆಗಿ ಮಾಡಿಸ್ತೀನಿ ಅಂದ್ರೆ ಗ್ರ್ಯಾಂಡ್ ಆಗಿ ಒಳಗಡೆ ರೂಪಿಂಗ್ ಅಂತ ಅದು ಇದು ಮಾಡ್ಸಕ್ ಹೋದ್ರೆ ₹20,000 ಗಂಟೆ ಆಗುತ್ತೆ. ಎಲ್ಲಿಂದ ತರಂದು ಸಾಲ ಮಾಡ್ಬೇಕು. ಅಡ್ವರ್ಟೈಸ್ಮೆಂಟ್ ಅವರು ಏನಾದ್ರು ಅವರ ಕಂಪನಿ ₹1 ಬೆನಿಫಿಟ್ ಇಲ್ಲ ಸರ್ ಅವರಿಂದ. ನಮ್ಮ ಹತ್ರ ಬೇಕಾದ್ರೆ ₹20, ₹30 ಕಾಪಿ ಕಾಸು ಕಿತ್ಕೊತಾರೆ. ಅವರಿಂದ ನಮ್ಗೇನು ಬೆನಿಫಿಟ್ ಇಲ್ಲ. ಯಾರು ಕಿತ್ಕೊಂತಾರೆ? ಈ ಅಡ್ವರ್ಟೈಸ್ಮೆಂಟ್ ಹಾಕ್ಬಿಡಿ ಅವರು. ಅವರಿಗೆ ನಾವು ಫ್ರೀ ಆಗಿ ನೀವು ಅಡ್ವರ್ಟೈಸ್ಮೆಂಟ್ ಇದು ಪೋಸ್ಟರ್ ಅಂಟಿಸ್ಕೊಂತೀರಾ ಅಂತ ಕೇಳ್ತಾರೆ. ನಮಗೆ ಪೋಸ್ಟ್ ಅನ್ಸೋದು ಬೇಡ, ಅವ್ರು RTO ಅವ್ರು ಹಿಡಿಯೋದು ಬೇಡ, ನಾವು ಅವ್ರ ಹತ್ರ ಕೈ ಕಟ್ಕೊಂಡು ಸರ್ ತಪ್ಪಾಯ್ತು ಅನ್ನೋದು ಬೇಡ. ಯಾಕೆ ಬೇಕು? ಇರೋದು ಓನರ್ ಕೊಟ್ಟಿದ್ದಾರೆ, ಓನರ್ ಏನಿದೆ ಮಾಡಿಸ್ಕೊಡ್ತಾರೆ, ನಾವು ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ. ನಾಳೆ ದಿನ ನಾವು ರೆಸ್ಪಾನ್ಸ್ ಕೊಡೋಕ್ಕಾಗಲ್ಲ ಓನರ್ಗಳಿಗೆ. ನೀವು ಯಾಕಪ್ಪ ಹಾಕಿಸಿದ್ರಿ ಏನ್ ಹೇಳಿ? ಈಗ ನೀವೇನ್ ಮಾಡ್ತೀರಾ, ನಮ್ದು ಒಂದು ಅಡ್ವರ್ಟೈಸ್ಮೆಂಟ್ ಟಾಪ್ ಅಂತ ನೀವು ಕೊಡ್ತೀರಾ. ಈಗ ನಾವೇನ್ ಮಾಡ್ತೀವಿ, ಹಾಕ್ಲಿಲ್ಲ ಅಂದ್ರೆ ನೋಡಪ್ಪ ಆಟೋದ ತಿಕ್ಕ ಗಂಚಲಿ ಅವ್ರು ಹಾಕ್ಲಿಲ್ಲ ಅಂತಾರೆ. ಹಾಕಿದ್ರು ಕಷ್ಟ, ಹಾಕ್ದ್ರು ಕಷ್ಟ. ಈಗ ಏನ್ ಮಾಡಿದೀವಿ, ಕೈ ಬಿಸಿನೀರ್ಗೆ ಹಾಕ್ಬಿಟ್ಟಿದೀವಿ. ಬಿಸಿನೂ ಮುಟ್ಟಾಕೈತಲ್ಲ, ಈ ಕಡೆ ತಣ್ಣೀರು ಮುಟ್ಟಾಕಲ್ಲ. ಹಂಗಾಗಿದ್ ನಮ್ಮ ಪರಿಸ್ಥಿತಿ ಸರ್. ಈಗ RTO ಅಧಿಕಾರಿಗಳು ಆಟೋ ಚಾಲಕರಿಗೆ ನೀವು ನಿಮ್ಮ ಯೂನಿಯನ್ ಆಗಿರ್ಬೋದು ಅಥವಾ ನಿಮಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಸರ್. ಬಟ್ ಇನ್ನೊಂದಂದ್ರೆ ಮುಂಚೆ ತರ ಯಾರು ಯೂನಿಯನ್ಗಳಿಲ್ಲ ಸರ್. ಅವಾಗಿತ್ತು ಯೂನಿಯನ್ಗಳು, ಒಗ್ಗಟ್ಟುಗಳಿತ್ತು. ಇವಾಗ ಯಾರು ಯೂನಿಯನ್ ಇಲ್ಲ. ಈಗ ನಿಮ್ದೊಂದು ಸಂಘ, ನಂದೊಂದು ಸಂಘ, ಅವ್ರದೊಂದು ಸಂಘ ಅಂತ ಆಗ್ಬಿಟ್ಟಿದೆ. ಅವಾಗ ಒಗ್ಗಟ್ಟಿದ್ದ ಸಂಘ, ಇವಾಗ ಯಾವ್ದು ಇಲ್ಲ ಯೂನಿಯನ್ಗಳು. ಈಗೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ನಮ್ಗೆ ಯಾಕೆ ಬೇಕು ಅಂತಾರೆ. ಯಾಕಂದ್ರೆ ಇಲ್ಲಿ ಎಲ್ಲ ಒಟ್ಟಿಗೆ ನಿಂತ್ಕೊಬೇಕು, ಯಾರು ಒಟ್ಟು ನಿಂತ್ಕೊಳ್ಳೋಂತಾರೆ ಯಾರಿಲ್ಲ. ಆಟೋ ಚಾಲಕರೊಂದಿಗೆ ಇಲ್ಲ ಸರ್. ಈಗ ಯಾರು ಈಗ ನೋಡ್ತೀರಿ, ನೀವೇ ನೋಡ್ತಾ ಇದ್ರಲ್ಲ, ಒಬ್ಬನಿಗೆ ಏಟ್ ಬಿತ್ತು ಅಂದ್ರೆ ಈಗ ಎಲ್ಲರೂ ನಿಂತ್ಕೊಬೇಕು. ಅವ್ನ್ ಬಿತ್ತ ನಮ್ಗೆ ಹಾಕ್ಬೇಕು ಅನ್ನೋದು ಆತರ ಬಿಡಿದೆ. ಮುಂಚೆ ಇದ್ರೆ ಒಗ್ಗಟ್ಟಿತ್ತು. ಅವಾಗ 2004 ನಂಗೆ ಗಾಡಿ ಕಲ್ತು ಹೊಸರಲ್ಲಿ ಒಗ್ಗಟ್ಟು ಅವಾಗಿತ್ತು. ಒಬ್ಬನ್ ಹೊಡ್ರೆ ಎಲ್ಲರೂ ನಿಂತ್ಕೊಂಡ್ಬಿಡೋರು. ಈಗ ನೋಡ್ತಾ ಇದ್ರೆ ಹಂಗೆ ಹೋಗ್ತಾನೆ ಇರ್ತಾರೆ. ನಿಮ್ ಗಾಡಿಗೆ ಹಾಗಾದ್ರೆ ಅಡ್ವರ್ಟೈಸ್ಮೆಂಟ್ ಸ್ಟಿಕ್ಕರ್ ಏನು ಅಂಟಿಸಿಲ್ಲ ಸರ್. ತೆಗೆದ್ಬಿಡ್ತೀವಿ, ಅಲ್ಲಿ ಅಂಟಿಸ್ತಾನೆ ನಾವು ತೆಗೆದ್ಬಿಡ್ತೀವಿ. ಯಾಕೆ ಬೇಕು? ಅಲ್ಲಿ ಮುಂದೆ ನಿಂತ್ಕೊಂಡು ಅವ್ರ ಹತ್ರ ₹1,000 ಫೈನ್. RTO ಅಧಿಕಾರಿಗಳ ಹತ್ರ ಅನುಮತಿಯನ್ನ ಪಡ್ಕೊಂಡು ಅಂಟಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಹೇಳ್ತಾರೆ ಕೆಲವ್ರು. ಈಗ ಮುಂದೆ ಹೋಗ್ಬಿಟ್ಟು ಹಿಂದ್ಗಡೆ ಇದ್ ಮಾಡಿದ್ರೆ ಏನ್ ಮಾಡೋಣ ಹೇಳಿ ಸರ್. ಈಗ ಅಂಟ್ಸಪ್ಪ ಅಂತ ಹೇಳ್ತಾರೆ. ಈಗ ಓಲಾ ಒಬ್ಬರಿಗೆ ಮಾಹಿತಿ ಕೊಟ್ಟಾರೆ ಅಂತಾರೆ. ಓಲಾ ಒಬ್ಬರು ತಿರ್ಗಾ ಸ್ಟಾಪ್ ಮಾಡಿದಾರಲ್ಲ, ಹೊಡಿತಾ ಇದಾರೆ ಅಂತ ಕೇಸ್ ಆಗ್ತಾ ಇದಾರಲ್ಲ. ಮಾತಾಡಿ, ಹೋಗಿ ಓಲಾ ಒಬ್ಬರನ್ನ ಸ್ಟಾಪ್ ಮಾಡಿ ನೀವು ನೋಡೋಣ. ಈಗ ರ್ಯಾಪಿಡ್ ಸ್ಟಾಪ್ ಮಾಡಿದ್ರು ಅಂತೀರ, ರ್ಯಾಪಿಡ್ ತಿರ್ಗಾ ಹೊಡಿತಾ ಇದಾರಲ್ಲ ರ್ಯಾಪಿಡ್ ಸ್ಕೂಟರ್ಗಳವರು. ಎಲ್ಲಿ ಮಾಡಿದಿರಾ, ಎಲ್ಲಿ ಮಾಡಿದ್ರೆ ಹೇಳಿ? ಒಂದ್ ಕಡೆ ಅನುಮತಿ ಕೊಡೋದು, ಇನ್ನೊಂದ್ ಕಡೆ ಹಿಡಿಯೋದು ಅಂತ ಹೇಳ್ತೀರಾ? ಅದೇ ಮಾತಾಡ್ತಾ ಇರೋದು. ಅದೇ ಮಾಡ್ತಾರೆ ಸರ್. ಮುಂದ್ಗಡೆ ಕಳಿಸ್ಬಿಡ್ತಾರೆ, ಅದೇನು ಹೇಳ್ತಾರಲ್ಲ, ಅದೇ ಮಗನು ಚೀಟಿ ತೊಟ್ಲನ್ನು ತೂಗ್ತಾರೆ ಅನ್ನಂಗೆ ಹಂಗಾಗಿರೋದು. ಏನ್ ಹೇಳ್ತೀರಾ RTO ಅಧಿಕಾರಿಗಳಿಗೆ, ಸರ್ಕಾರಕ್ಕೆ? ಸರ್ಕಾರದವ್ರೆ ಅವರೇ ಅರ್ಥ ಮಾಡ್ಕೊಬೇಕು ಸರ್. ನಮ್ಮ ಪರಿಸ್ಥಿತಿಗಳು ಹಿಂಗಿದೆ. ಆಟೋ ಈಗ ನೋಡಿ, ನೀವೇ ನೋಡಿ, ಬಿಸ್ನೆಸ್ಗಳಿಲ್ದೇನೆ ನಾವು ಬರೋರ್ನೆಲ್ಲ ಸರ್ ಆಟೋ ಅನ್ಬೇಕು. ಯಾರು ಬರ್ತಾ ಇಲ್ಲ. ಬೆಳಿಗ್ಗೆ 9 ಗಂಟೆ ಬಂದು ಸರ್, ಇನ್ನೂ ₹1 ಬೋಣಿ ಮಾಡಿಲ್ಲ. ಎಷ್ಟು ವರ್ಷದಿಂದ ಆಟೋ ಓಡಿಸಿದ್ರಿ ನೀವು? 2004ರಿಂದ 2004 ನೋಡಿ ಹೆಂಗಿದೆ ನಮ್ಮ ಪರಿಸ್ಥಿತಿ. ಕೇಳಿದ್ರೆ ಪಾಪ ಅವ್ರ ಓನರ್ಗಳು, ನಾವು ಮಾಡಿಸ್ಕೊಡ್ತೀವಿ ರೀ ಸರ್, ನೀವು ಕಲೆಕ್ಷನ್ ಕೊಟ್ಟೆ ನಾವು ಮಾಡಿಸ್ಕೊಡೋದು ಅಂತಾರೆ. ಏನ್ ಮಾಡೋಣ? ಇದಿಷ್ಟು ಆಟೋ ಚಾಲಕರ ಹೇಳುವಂತದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.